ಖುಷಿ ಆಗುತ್ತೆ ಸರ್. ಈ ದಿನಕ್ಕೆ ನಾವು ವರ್ಷಾನುಗಟ್ಟಲೆ ಕಷ್ಟಪಟ್ಟಿರ್ತೀವಿ. ಸೊ ಇದು ರಿಸಲ್ಟ್ ದಿನ. ಪಾಸ್ ಅಂದಾಗ ಒಂದು ಕಡೆ ಖುಷಿ ಆಗುತ್ತೆ, ಜಸ್ಟ್ ಪಾಸ್ ಅಂದಾಗ ಇನ್ನೊಂದು ಒಂಚೂರು ಇದಾಗುತ್ತೆ. ಡಿಸ್ಟಿಂಕ್ಷನಲ್ಲಿ ಪಾಸು ಅಂದಾಗ ಎಷ್ಟು ಖುಷಿ ಆಗುತ್ತೋ. ಇವತ್ತು ಆಲ್ಮೋಸ್ಟ್ ಒಂದು 95 ಎಷ್ಟು ಪರ್ಸೆಂಟೇಜ್ ನೀವು ಹೇಳಬೇಕು, ಎಷ್ಟು ಪರ್ಸೆಂಟೇಜ್? 100. ಓಕೆ, 100% ಪಾಸ್ ಆಗಿದ್ದೀವಿ. ಸೊ ಇನ್ನು ಮುಂದೆ, ಯಾಕಂದರೆ ನಾನು ಆಲ್ರೆಡಿ ನಮ್ಮ ನಿರ್ಮಾಪಕರಿಗೆ ಹೇಳಿದೆ, ಯಾಕಂದರೆ ಇವತ್ತು ಫಸ್ಟ್ ಡೇ ಎಕ್ಸ್ಪೆಕ್ಟ್ ಮಾಡಬೇಡಿ, ಹೌಸ್ಫುಲ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಆಮೇಲೆ ಕ್ರೌಡ್ ಫಿಲ್ ಮಾಡೋದು ಇದೆಲ್ಲ ಬಂದು ಇದು ಮಾಡಿನೇ ಜನಕ್ಕೆ ನಂಬಿಕೆ ಹೋಗಿತ್ತು. ಮಾದೇವಾಗೂ ನಾವು ಏನೂ ಮಾಡಲಿಲ್ಲ. ಫಸ್ಟ್ ಡೇ ಫ್ರೈಡೇ ಇಷ್ಟೇ ಇದ್ದಿದ್ದು, ಆಟೋಮೆಟಿಕ್ ಆಡಿಯನ್ಸ್ ರೇಸ್ ಆಗ್ತಾರೆ. ಯಾಕಂದರೆ ಮನೆಯಿಂದನೇ ಒಬ್ಬರು ಪ್ರತ್ಯಕ್ಷ ಸಾಕ್ಷಿಯಾಗಿ ಸಿನಿಮಾ ನೋಡ್ಕೊಂಬಂದು ಚೆನ್ನಾಗಿದೆ ಅಂದರೆ ಮಾತ್ರ ಜನ ವಾಪಸ್ ಬರ್ತಾರೆ ಅನ್ನೋದು ನನಗೆ ಗ್ಯಾರಂಟಿ ಗೊತ್ತಿತ್ತು. ನಾನು ಅದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದೆ, ಆರ್ಟಿಫಿಷಿಯಲಾಗಿ ಏನೂ ಮಾಡಬೇಡಿ, ಬಿಟ್ಬಿಡಿ, ಸಿನಿಮಾ ನೋಡ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೆ. ಖಂಡಿತ ಇಷ್ಟ ಆದಮೇಲೆ ಸ್ಯಾಟರ್ಡೆ ಸಂಡೇಯಿಂದ ಆ ಸಿನಿಮಾನೇ ಜನರನ್ನ ಒಳಗಡೆ ಕರ್ಕೊಂಬರುತ್ತೆ ಅಂತ ಹೇಳಿದ್ದೆ. ಸೊ ಆಲ್ರೆಡಿ ಯಾಕಂದರೆ ಇದು ನನಗೆ ಮಾದೇವಾಗಿಂತ ಡಬಲ್ ಓಪನಿಂಗ್ ಸಿಕ್ಕಿದೆ. ಸೊ ಮಾದೇವ ಒಂದು ನಂಬಿಕೆ ನನಗಿತ್ತು. ಮಾದೇವ ಓಪನಿಂಗಿಂತ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಡಬಲ್ ಓಪನಿಂಗ್ ಸಿಕ್ಕಿದೆ. ನನಗೆ ಖುಷಿ ಇದೆ. ಆ್ಯಂಡ್ ನೀವೆಲ್ಲರೂ ನೆನ್ನೆನೇ ನೋಡಿದ್ದೀರ ಅನಿಸುತ್ತೆ ಸಿನಿಮಾ. ನಿಮಗೇನು ಅನಿಸ್ತು, ಹೇಗೆ ಅನಿಸ್ತು ಹೇಳಿ? ಚೆನ್ನಾಗಿದೆ ಸರ್. 1980ರ ಕರಾಳ ಕಥೆಯನ್ನು ಕಣ್ಮುಂದಿಟ್ಟು ಬೇಡ ರೌಡಿಸಮ್ ಬದಲಾಗಿ ಒಂದೊಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಈ ರೀತಿಯ ಸಿನಿಮಾ ತೆಗೆಯುವಾಗ ನಿಮಗೆ ಎಷ್ಟು ಖುಷಿ? ಖಂಡಿತ ಖುಷಿ ಇದೆ ಸರ್. ಯಾಕಂದರೆ ಸ್ಕ್ರಿಪ್ಟಿಂದ ವರ್ಕ್ ಮಾಡಿರ್ತೀನಿ ಆ್ಯಂಡ್ ಆ ಪಾತ್ರವಾಗಿ ಜೀವಿಸಿದಾಗ ನಿಮಗೆ ಅದು ತುಂಬ ಕಾಡ್ತಾ ಇತ್ತು ನನಗೆ. ಎಷ್ಟೊಂದು ಇಂಟರ್ವ್ಯೂಯಲ್ಲಿ, ಮೊನ್ನೆನೂ ಬಿ ಗಣಪತಿ ಸರ್ ಇಂಟರ್ವ್ಯೂಯಲ್ಲಿ ಅವ್ರು ಅದನ್ನೇ ಹೇಳಿದ್ದಾರೆ. ಅದಾದಮೇಲೆ ನನ್ನ ಹತ್ರ ಇಂಟರ್ವ್ಯೂ ಆದಮೇಲೆ ಅವ್ರು ಹೋಗಿ ಹೇಳಿರೋದೇನು ಅಂದರೆ, ಬಹುಶಃ ವಿನೋದ್ ಪ್ರಭಾಕರ್ ಇನ್ನೂ ಬಲರಾಮನಿಂದ ಆಚೆನೇ ಬಂದಿಲ್ಲ, ಆತ ಇನ್ನೂ ಆ ಪಾತ್ರದಲ್ಲೇ ಜೀವಿಸ್ತಾ ಇದ್ದಾನೆ ಅನ್ನೋದು. ಸೊ ಖುಷಿ ಆಗುತ್ತೆ. ಭಾಳಷ್ಟು ಜನ ಹೇಳ್ತಿದ್ದೇನು ಅಂದರೆ, ಅಂಡರ್ ವರ್ಲ್ಡ್ನ ಯಾಕೆ ಫ್ಯಾಂಟಸೈಸ್ ಮಾಡ್ತಿದ್ದೀರಾ ನೀವು, ಯಾಕೆ ಅಂಡರ್ ವರ್ಲ್ಡ್ ಸಿನಿಮಾಗಳನ್ನ ನೀವು ಯಾಕೆ ಹೀರೋಯಿಸಮ್ ತೋರಿಸ್ತೀರಾ, ಒಬ್ಬ ರೌಡಿನ ನೀವು ಯಾಕೆ ಸಮಾಜಕ್ಕೆ ಒಳ್ಳೆಯವನ ಥರ ತೋರಿಸ್ತೀರಾ ಅಂತ ಹೇಳ್ತಿದ್ರು. ಬಟ್ ಒಬ್ಬ ರೌಡಿ ಇದೊಂದು ಚಕ್ರವ್ಯೂಹದ ಥರ ಒಳಗೆ ಅಂಡರ್ ವರ್ಲ್ಡ್ ಒಳಗಡೆ ಬಂದರೆ ಎಂಡ್ ಏನಾಗುತ್ತೆ ಅನ್ನೋದು ತೋರಿಸಿದ್ದೀವಿ. ಸೊ ಇದೊಂದು ಮಾರಲ್, ಒಂದು ಜನಕ್ಕೆ ಒಂದು ಒಳ್ಳೆ ಸಂದೇಶ ನೀಡೋ ಥರದ್ದು. ಆ್ಯಂಡ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ರಿಯಲಿಸ್ಟಿಕ್ಕು ಒಂದಿಷ್ಟು ಸನ್ನಿವೇಶಗಳು ಬಂದಿದೆ, ಅಲ್ಲಲ್ಲಿ ಹೇಳ್ಕೊಂಡಿರ್ಬೋದು. ಬಟ್ ಆದ್ರೂ ತುಂಬ ಜನಕ್ಕೆ ಕನೆಕ್ಟ್ ಆಗಿದೆ ಹಳೆ ಬಲರಾಮಂದು ಸ್ಟೋರಿ. ಸೊ ಇವತ್ತು ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿದೆ. ಆ್ಯಂಡ್ ಸುಪ್ರೀತ್ ಸರ್ಗೂ ಥ್ಯಾಂಕ್ಸು. ಆ್ಯಂಡ್ ಇಡೀ ಕರ್ನಾಟಕದ ಜನತೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ತಮ್ಮೆಲ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ 100% ಹುಷಾರಿರಲಿಲ್ಲ. ಹಾಸ್ಪಿಟಲ್ ಮಲಗಿದ್ದಾಗ ಭಾಳಷ್ಟು ಜನ ನೀವು ಬಂದು, ಕೆಲವರು ಅಲ್ಲಿ ಏನೋ ಒಂದು ರಾಂಗ್ ಮಾಡಿದ್ರು, ಭಾಳಷ್ಟು ಜನ ನಿಜಾಂಶ ಏನು ಅಂತ ತಿಳ್ಕೊಂಡು ಅದನ್ನು ಕರೆಕ್ಟಾಗಿ ಜನರಿಗೆ ತಲುಪಿಸಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನನಗೆ ಒಂದಿಷ್ಟು BP ಏರುಪೇರು ಆಗಿ ಅದಾದಮೇಲೆ ಒಂದು ಸ್ವಲ್ಪ ಅದರಿಂದ ಫ್ಲಕ್ಚುಯೇಷನ್ಸ್ಗಳಾಗಿ ಮಾತೆಲ್ಲ ನಿಂತೋಗಿ ಅದು ತುಂಬಾ ನನಗೆ ಎಫೆಕ್ಟ್ ಆಯಿತು. ಸೊ ಈಗಲೂ ಆಲ್ಮೋಸ್ಟ್ ಒಂದು ಸ್ವಲ್ಪ ಮೆಡಿಕೇಷನಲ್ಲೇ ಇದ್ದೀನಿ. ಬೆಳಗ್ಗೆ ಇಂಜೆಕ್ಷನ್ ಆಯಿತು. ಸೊ ಹಾಗಾಗಿ ಒಂಚೂರು ಸುಸ್ತಿದೆ. ಐ ವಿಲ್ ಬಿ ಬ್ಯಾಕ್ ಟು ಫಾರ್ಮ್ ಆಗಿದೆ. ಸಿನಿಮಾದಲ್ಲಿ ಅತಿಯಾದ ನಂಬಿಕೆನೇ ಮುಳುಗಾಗುತ್ತೆ ಮನುಷ್ಯನಿಗೆ ಅನ್ನೋಂಥದ್ದು ಹೈಲೈಟ್ ಆಗಿದೆ. ಸೊ ನಿಮ್ಮ ಪರ್ಸನಲ್ ಲೈಫ್ ಆಗಿರ್ಬೋದು ಅಥವಾ ಎಲ್ಲ ಮನುಷ್ಯನಿಗೂ ಹಂಗೆ ಅಲ್ವಮ್ಮ. ನಿಜ. ಆ್ಯಕ್ಚುಲಿ ಏನು ಅಂದರೆ, ಬೇರೆಯವ್ರಿಗೋಸ್ಕರ ಆ್ಯಕ್ಚುಲಿ ವಿನೋದ್ ಪ್ರಭಾಕರ್ದು ಒರಿಜಿನಲ್ ಕ್ಯಾರೆಕ್ಟರ್ ಅದು. ನನಗೆ ಅದು ಭಾಳ ಬಲರಾಮಂದು ಹತ್ರ ಆಯಿತು. ಆ ಫುಲ್ ಪಾತ್ರ ಬೇರೆಯವ್ರನ್ನ ನಂಬ್ಕೊಂಡು ಈ ನಂಬಿಕೆ, ಬ್ಯಾಕ್ ಸ್ಟ್ಯಾಬಿಂಗು ಇದೆಲ್ಲ ಆಗುತ್ತೆ. ಸೊ ರಿಯಲ್ ಲೈಫಲ್ಲೂ ಆಗಿದೆ ಸರ್. ಸಿನಿಮಾ ರಿಲೀಸ್ ವೇಳೆ ಈ ರೀತಿ ನಿಮ್ಗೆ ಆರೋಗ್ಯ ಕೈ ಕೊಟ್ಟಿದ್ದು ಎಷ್ಟು ಬೇಸರ ಆಯಿತು? ಯಾಕಂತ ಹೇಳಿದ್ರೆ ಟ್ರೈಲರ್ ರಿಲೀಸಿಗೆ ಬರೋಕ್ಕಾಗಲಿಲ್ಲ, ನಿಮ್ಮ ನೋಡಬೇಕು ಸಿನಿಮಾ ರಿಲೀಸ್ ವೇಳೆ ಅಂತ ತುಂಬ ಜನ ಕಾಯ್ತಾಯಿದ್ರು ಸರ್. ಈಗ ನಾನು ಮಾಧ್ಯಮದ ಮುಂದೆ ಹೇಳಿದಾಗ ಅದು ಸುಳ್ಳು ಅಂತ ಅನಿಸ್ಬೋದು. ಬಟ್ ನಾನು ನಾನು ಜೀವಿಸೋದೇ ಸಿನಿಮಾ ಸರ್. ನನ್ನ ಮನೆಯವ್ರಿಗೆ ಗೊತ್ತದು. MRI ಸ್ಕ್ಯಾನ್ ಒಳಗಡೆ ನಾನು ಹೋಗಿರ್ಬೇಕಾದ್ರೆ ಅವತ್ತೇ ಕಳಿಸಿದ್ರು. ಆ ಸೌಂಡ್ ಹೆಂಗಿರುತ್ತೆ ಅಂತ ಗೊತ್ತು. ಅದರ ಒಳಗಡೆ ಹೋದಾಗ ನಿಮಗೆ ಗೊತ್ತಿರುತ್ತೆ MRI ಸ್ಕ್ಯಾನ್ ಒಳಗಡೆ. ಆ ಟೈಮಲ್ಲೂ ನನಗೆ ಈ ಥರ ಬಂದು ಮಲ್ಕೊಂಡಿದ್ದೀನಿ, ನನ್ನ ಪ್ರಚಾರ ಕೊರತೆ ಆಗುತ್ತಲ್ವ ಅಂಥೇಳಿ ನನಗೆ ಅದೇ ಓಡ್ತಾ ಇತ್ತು. ಅದಾದ ಮೇಲೆ ನಮ್ಮ ಸಾಂಗ್ ಒಂದು ಅದು ತಲೆಗೆ ಹೋಗ್ತಿತ್ತು, ಆಲ್ ಓಕೆದು ಸಾಂಗು ಅದೊಂದು. ಸೊ ಎರಡೂ ನಾನು ಹೆಂಗೋ ಬ್ಯಾಲೆನ್ಸ್ ಮಾಡಿ ಇವತ್ತು ನನ್ನ ಬದಲು ಅಫ್ಕೋರ್ಸ್ ನಾನು ಸ್ವಲ್ಪ
ಕುಗ್ಗಿದ್ದೀನಿ ಅಂತ ಗೊತ್ತಾಗಿ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರು ಬಂದು ಅವರು ಲಾಂಚ್ ಮಾಡಿಕೊಟ್ರು. ಐ ರಿಯಲಿ ಥ್ಯಾಂಕ್ ಯು ಆಲ್ಸೋ. ಸೊ ಐ ಥ್ಯಾಂಕ್ ಎವ್ರಿಬಡಿ, ದ ಹೋಲ್ ಟೀಮ್. ಮುಂದೆ ಆಲ್ರೆಡಿ ಸಿನಿಮಾ ಬಗ್ಗೆ ತುಂಬ ಮಾತಾಡಿದ್ದೀವಿ, ಎಲ್ಲರ ಹತ್ರನೂ ಹೇಳಿದ್ದೀವಿ ಯಾವ ಥರ ಅಂತ. ಇವತ್ತು ರಿಸಲ್ಟ್ ಡೇ, ಇನ್ನು ನಾಳೆ ನಾಳಿದ್ದು ಒರಿಜಿನಲ್ ರಿಪೋರ್ಟ್ ಸಿಗುತ್ತೆ. ನಿದ್ದೆ ಇರಲಿಲ್ಲ, ಒಂದ್ ಕಡೆ ಆರೋಗ್ಯಕ್ಕೆ ಸಮಸ್ಯೆ ಆಯ್ತಾ? ಖಂಡಿತ ಬಿಕಾಸ್ ಪ್ರೆಷರ್. ಯಾಕಂದ್ರೆ ಸಿನಿಮಾಗೆ ಹಗಲು ರಾತ್ರಿ ಪ್ರಚಾರ ಶುರು ಮಾಡಿದ್ರಿ ನೀವು. ಸಿನಿಮಾ ಅಂದರೆ ನನಗೆ ತುಂಬ ಪ್ರೀತಿಸ್ತೀನಿ ಸರ್. ನಾನು ಜೀವಿಸೋದೇ ಸಿನಿಮಾ ಸರ್. ನಾನು ಬೆಳಗ್ಗೆ ರಾತ್ರಿ ನೀವು ನಂಬಲ್ಲ, ನನಗೆ ಸಿನಿಮಾ ಆದಮೇಲೆ ನಾನು ಟೆಕ್ನಿಕಲಿ ತುಂಬ ಕೆಲಸ ಮಾಡಿರ್ತೀನಿ. ನನಗಿದು ಭಾಳಷ್ಟು ನನಗೆ ಟೆಕ್ನಿಕಲಿ ಆ್ಯಂಡ್ ಎಡಿಟಿಂಗಿಂದ ಹಿಡಿದು ಭಾಳಷ್ಟು ನನಗೆ ಈ ಸಿನಿಮಾ ಅಂತಲ್ಲ, ನನಗೆ ಇನ್ನೊಂದು ಸಿನಿಮಾ ನಡೀತಿದೆ ಮಾದೇವ. ಆದಮೇಲೆ ನಾನು ಆವತ್ತಿಂದ ಇವತ್ತಿನವರೆಗೂ 2 ಸಿನಿಮಾ ನಾನು ಒಪ್ಕೊಂಡಿರೋದು. ಬಟ್ 2 ಸಿನಿಮಾ 8ನೇ ಸಲ ರೀರೈಟ್ ಆಗ್ತಿದೆ. ನಂದೊಂದು ಸ್ಕ್ರಿಪ್ಟ್ ನಡೀತಿದೆ, ಅದ್ರದ್ದು ಜೊತೆಗೆ ಈ ಸಿನಿಮಾ ಸಡನ್ನಾಗಿ ಪ್ರಮೋಷನ್ನು, ಸಡನ್ ಡೇಟ್ ಹಾಕಿದ್ದು. ಸೊ ನಮಗೆ ನೀವು ನಂಬಲ್ಲ ನೋಡಿ, ಎಲ್ಲ ಎಷ್ಟು ಹೆಂಗೆ ಆಗ್ಬಿಟ್ಟಿದ್ವಿ ಅಂದರೆ 20 ದಿನ ಇದ್ದದ್ದು ನಮ್ಮ ಪ್ರಮೋಷನ್. 20 ದಿನಕ್ಕೆ ಆಲ್ಮೋಸ್ಟ್ ಲೂಪಲ್ಲಿ ಮಾತಾಡ್ತಿದ್ವಿ ನಾವು. ನೀವು ಈಗ ಕ್ವೆಶ್ಚನ್ ಕೇಳಿದ್ಮೇಲೆ ನೆಕ್ಸ್ಟ್ ನೀವು ಬಂದಾಗ ನಾನು ಎಷ್ಟೊಂದು ಸಲ ಪ್ರಶ್ನೆನೇ ಮರ್ತೋಗ್ತಿದ್ದೆ, ಅರ್ಧ ಆನ್ಸರ್ ಮಾಡಿಬಿಟ್ಟು ಸರ್ ಏನು ಕ್ವಶನ್ ಕೇಳಿದ್ರಿ ಅಂತ ಕೇಳ್ತಿದ್ದೆ. ಸೊ ಅದು ನನಗೆ ಆ ಥರದ್ದು ಪ್ರಮೋಷನ್ನು. ಅದಾದಮೇಲೆ ಊಟ ಇರಲಿಲ್ಲ ಕರೆಕ್ಟ್ ಟೈಮ್, ಆಮೇಲೆ ನಿದ್ದೆ ಇರಲಿಲ್ಲ. ಸಿನಿಮಾ ವಿಚಾರವಾಗಿ ಬಲರಾಮ ದಿನಗಳಲ್ಲಿ ಬಲರಾಮನ ಕಥೆಯನ್ನು ಹೇಳಿರೋದ್ರಿಂದ ಅವರ ಫ್ಯಾಮಿಲಿಯನ್ನೇನಾದರೂ ಭೇಟಿಯಾಗಿದ್ದೆ ಸರ್? ನಾನು ಭೇಟಿಯಾಗಿಲ್ಲ, ನಿರ್ಮಾಪಕರ ಕಡೆಯಿಂದ. ಯಾಕಂದರೆ ನಿರ್ಮಾಪಕರು ಮೂಲತಃ ಹಾಸನ್ನವರು. ಬಲರಾಮ ಅವ್ರಿಗೂ ನಮ್ಮ ಶ್ರೇಯಸ್ ಆಗಲಿ ಪದ್ಮಾವತಿ ಅವ್ರಿಗಾಗಲಿ ಅವರು ದೇ ಆರ್ ರಿಲೇಟೆಡ್ ಆ್ಯಕ್ಚುಲಿ. ಸೊ ಅವರು ಆಲ್ರೆಡಿ ಅವ್ರ ಹತ್ರ ಮಾತಾಡಿ. ಸೊ ನಿಮಗೆ ಗೊತ್ತಿರಬಹುದು, ಬಲರಾಮ ಅವ್ರಿಗೆ ಹೆಣ್ಮಗು. ಸೊ ನಾವು ಅದನ್ನು ತೋರಿಸ್ದೆ ಗಂಡು ಮಗು ತೋರಿಸಿದ್ದೀವಿ. ಅವ್ರಿಗೂ ಯಾವುದೇ ರೀತಿ ಆಗಿ ಯಾವುದೋ ಒಂದು ಪ್ರಾಬ್ಲಮ್ ಬರಬಾರ್ದು ಅಂತಲೇ ತೋರಿಸಿರೋದು. ಅಂದರೆ ಬಲರಾಮ್ ಒಂದು ಹ್ಯಾಂಡ್ಸಮ್ ಎಜುಕೇಟೆಡ್ ರೌಡಿ ಅಂತೆಲ್ಲ ಕೇಳ್ಕೊಂಡಿದ್ದೀವಿ ಸರ್. ಅದ್ರ ಜೊತೆಗೆ ಒಂದು ಎಮೋಷನಲ್ ಜರ್ನಿ ಇದೆ. ಅದಕ್ಕೆ ಎಷ್ಟು ಟೈಮ್ ತೊಗೊಂಡ್ರಿ ಇದೇ ಒಂದು ಪಾಯಿಂಟ್ ಇಟ್ಕೊಂಡು ನಾವು ಸಿನಿಮಾ ಮಾಡಬೇಕು ಅನ್ನೋ? ಸೊ ಆ ಥರದ ಜರ್ನಿ ಅದು ಸ್ಕ್ರಿಪ್ಟಿಂದನೇ ನನಗೆ ನಾನು ತುಂಬ ಇನ್ವಾಲ್ವ್ ಆಗಿ. ಆ್ಯಂಡ್ ನಾನು ಆಫ್ಟರ್ ಮಾದೇವ ನಾನು ಯಾವುದೇ ಇಮೋಷ್ನಲ್ ಬಿಕಾಸ್ ನನಗೆ ಟ್ರಂಪ್ ಕಾರ್ಡ್ ಅದು ಒಂದು ರೇರ್ ಕಾಂಬಿನೇಷನ್. ಏನು ಅಂದರೆ ಆ್ಯಕ್ಷನ್ ವಿತ್ ಇಮೋಷನ್. ಅದು ನಮ್ಮ ತಂದೆ ಮಾಡ್ತಿದ್ರು. ಸೊ ಆ್ಯಕ್ಷನ್ ವಿತ್ ಇಮೋಷನ್ ಯಾವಾಗ ಒಬ್ಬ ಆ್ಯಕ್ಷನ್ ಹೀರೋ ಇಮೋಷ್ನಲ್ ಆಗಿ ಆ್ಯಕ್ಟ್ ಮಾಡ್ತಾನೆ ಅದು ತುಂಬ ಪ್ಲಸ್ ಆಗುತ್ತೆ. ಸೊ ಅದು ನನಗೆ ಮಾದೇವದಿಂದ ನನಗೆ ಅದು ಯಾವಾಗ ಜನ ಒಪ್ಕೊಂಡ್ರು ಅದನ್ನು, ಸೊ ನಾನು ಅದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಖಂಡಿತ ಇನ್ನು ಮುಂದಿನ ಸಿನಿಮಾಗಳು ಅದಾದಮೇಲೆ ನೀವು ನೋಡಿರ್ಬೋದು, ಬಲರಾಮದಲ್ಲೂ ಫೈಟಲ್ಲೂ ಇಮೋಷನ್ಸ್ನ ಬಿಟ್ಟಿಲ್ಲ ನಾವು. ಆ ಫೈಟು, ಆ ಹುಡುಗರು, ಆ ಎಮೋಷನ್ನಿಂದನೇ ಅವನು ಅರೆಸ್ಟ್ ಆಗೋದು. ಸೊ ಯಾವುದೇ ರೀತಿಯಾದ ಇಮೋಷನ್ಗಳನ್ನ ಬಿಡದೆ ನಾವು ಮಾಡಿದ್ದು ವರ್ಕೌಟ್ ಆಗ್ತಿದೆ. ಸರ್, ಸಿನಿಮಾದಲ್ಲಿ ಒಂದಷ್ಟು ರಿಯಲ್ ರೌಡಿಗಳ ಹೆಸರು ಅಂದರೆ ಅರ್ಧಂಬರ್ಧ ಹೇಳಿದ್ದೀರಾ, ರೈ ಅಂತ ಹೇಳಿದ್ದೀರಾ, ಅಜಯ್ ರಾಜ್ಪೂತ್. ಆ ರೀತಿಯ ರಿಯಲ್ ರೌಡಿಗಳ ಹೆಸರು ಹೇಳ್ಬೇಕಾದ್ರೆ ಎಲ್ಲ ಒಂದು ಕಡೆ ಭಯ ಅಥವಾ ಆ ಟೆನ್ಷನ್ ಏನು ಇರಲಿಲ್ವಾ? ಸರ್ ಇಲ್ಲ ಸರ್, ಯಾವುದೂ ಇಲ್ಲ. ಯಾಕಂದರೆ ನನಗೆ ಆಲ್ಮೋಸ್ಟು ನಾನು ನಿಮ್ಮ ಮೀಡಿಯಾದಲ್ಲೂ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಎಲ್ಲರೂ ಪರಿಚಯ ಇದ್ದಾರೆ. ಆಮೇಲೆ ನಮ್ಮ ತಂದೆಯವ್ರಿಗೆ ಭಾಳಷ್ಟು ಒಡನಾಟ ಇತ್ತು. ಅವ್ರ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ರು. ಹಾಗಾಗಿ ಎಲ್ಲರೂ ನನ್ನ ಹತ್ರ ಮಾತಾಡಿದ್ದಾರೆ. ಎಲ್ಲರೂ ಈ ಥರ ಮಾಡ್ತಿದ್ದೀನಿ ಅಂದಾಗ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತಲೇ ಹೇಳಿದ್ದಾರೆ ಸರ್. ಕೊನೆಯದಾಗಿ ಸರ್, ನೀವು ಹುಷಾರಿಲ್ಲ ಅಂತ ಕೇಳಿದಾಗ ಅಭಿಮಾನಿಗಳು ತುಂಬ ಆತಂಕಕ್ಕೆ ಒಳಗಾಗ್ತಾರೆ. ಆಸ್ಪತ್ರೆ ಬೆಡ್ ಮೇಲೆ ಮಲಗ್ತೀರಾ, ನಿಮ್ಗೇನು ಕಾಡುತ್ತೆ? ತುಂಬ ಕಾಡಿದ್ದಂದರೆ ಹೊರಗಡೆ ಒಂದು ರೀತಿಯ ಸುದ್ದಿ ಹೊರಡ್ತಿದೆ. ನೀವು ಹೊರಗಡೆದು ನನಗೆ ಗೊತ್ತಾಗಲಿಲ್ಲ ಸರ್ ಫಸ್ಟು. ಬಿಕಾಸ್ CCU ಇದ್ದೆ. ಬಿಕಾಸ್ ICU ಜಾಗ ಇರಲಿಲ್ಲ ಅಂಥೇಳಿ. ICU ಕ್ರೌಡೆಡ್ ಆಗಿತ್ತು ಅಂತ CCU ಇಸ್ ಕಾರ್ಡಿಯಾಕ್ ಕೇರ್ ಯೂನಿಟ್. ಸೊ ಅಲ್ಲಿಗೆ ನನ್ನ ಮಲಗಿಸಿದ್ರು. MRI ಸ್ಕ್ಯಾನ್ ಆದಮೇಲೆ ನನ್ನ ಹೆಂಡತಿ ಹತ್ರ ನಾನು ಕೇಳಿದ್ದೆ, ಸ್ಟ್ರೆಚಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನನಗೆ ನೋಡಿದ್ದೆ, ಏನಕ್ಕೆ CCU ಕರ್ಕೊಂಡು ಹೋಗ್ತಿದ್ದಾರೆ, ನನಗೇನು ಹಾರ್ಟಿಗೆ ಪ್ರಾಬ್ಲಮ್ ಇಲ್ವಲ್ಲ ಏನಕ್ಕೆ ಅಂದೆ. ಇಲ್ಲ, ಬೆಡ್ಡು ಇಲ್ಲಿ ದಿಸ್ ಇಸ್ ಮೋರ್ ಪ್ರೈವೇಟ್ ಅಂತೇಳಿ ಅಲ್ಲಿದ್ದರು. ಬಟ್ ನನಗೆ ಆಲ್ಮೋಸ್ಟ್ ನನಗೆ ಇನ್ನೂ ಆ ಒಂದು ಮೆಡಿಸಿನ್ಸ್ ಆಗಲಿ ಇನ್ನೂ ಒಂಥರ ಹ್ಯಾಲುಸಿನೇಷನ್ ಅಂತಾರದನ್ನು ಒಂಥರ ಇರ್ಬೇಕಾದ್ರೆ ನನ್ನ ಟೈಮ್ ಗೊತ್ತಾಗ್ತಿರ್ಲಿಲ್ಲ. ನನ್ನ ವೈಫ್ ಅವ್ರು ಬಂದು ಹೇಳಿದ್ರು, ಈ ಥರ ಹೊರಗಡೆ ಎಲ್ಲ ಈ ಥರ ಆಗ್ತಿದೆ, ಆಮೇಲೆ ಮಾಧ್ಯಮದವರೆಲ್ಲ ಕೆಳಗಡೆ ಬಂದು ನಿಂತಿದ್ದಾರೆ ಅಂದಾಗ ನಾನು ಫಸ್ಟ್ ಕೇಳಿದ್ದು, ನೀನು ಹೋಗು ಮಾತಾಡು, ನೀನು ಕರೆಕ್ಟಾಗಿ ಮಾತಾಡಬೇಕು, ನೀನು ಸಂದೇಶ ಕೊಡು ಅವ್ರಿಗೆ. ಯಾಕಂದರೆ ಅವ್ರಿಗೆ ತಪ್ಪಾಗಿ ಬೇರೆ ಯಾರೂ ಇದು ಮಾಡೋದು ಬೇಡ, ನಮಗೆ ಆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯುತ್ತಾಗಿ ಯಾವತ್ತೂ ನಾನು ಆ ಥರದ್ದು ಜವಾಬ್ದಾರಿ ಇಲ್ಲದೆ ನಡ್ಕೊಂಡಿಲ್ಲ. ಹೋಗು ಅಂತ ಹೇಳಿದ್ದೆ. ಅವ್ರು ಕರೆಕ್ಟಾಗಿ ಬಂದು ಆನ್ಸರ್ ಮಾಡಿದ್ರು. ಈಗ ಹೇಗಿದೆ ಸರ್ ಆರೋಗ್ಯ? ಶೇಕಡ ಒಂದು 75% ಸುಧಾರಿಸ್ಕೊಂಡಿದ್ದೀನಿ. ಇವತ್ತು ರಿಲೀಸ್ ಅಂತ ನಾನು ಭಾಳಷ್ಟು ಜನ ಎವ್ರಿ ಸಿನಿಮಾ ನಾನು ಬರ್ತೀನಿ, ಅವ್ರ ಅಭಿಮಾನಿಗಳು ನಾನು ನಿರಾಶೆ ಮಾಡಬಾರ್ದು ಅಂತ ನಾನು ಆದಷ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಒಳ್ಳೆಯದು ಅಂತ ಡಾಕ್ಟ್ರ್ ಹೇಳಿದ್ರು.